ನಮ್ಮ ಮಾತುಗಳನ್ನು ಆಡಬೇಕಾದ್ರೆ ನಾವು ನಂಬಿರ್ತಕ್ಕಂಥ ಸ್ವಾಮಿಯ ಸ್ಮರಣೆಯನ್ನು ಮಾಡಿ ನಿಮಗೆ ಎರಡು ಮಾತನ್ನು ಸುವಿನುಡಿಯನ್ನು ಹೇಳ್ತೇನೆ. ತಾವೆಲ್ಲ ಗಮನಿಸಿ ಕೇಳಿ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ತಂ ನಮಾಮಿ ಶನೇಶ್ವರಂ ತಂ ನಮಾಮಿ ಶನೇಶ್ವರಂ ತಂ ನಮಾಮಿ ಶನೇಶ್ವರಂ. ಹೀಗೆ ಪರಮಾತ್ಮನು ಲೋಕದಲ್ಲಿ ಅಭಯಂಕರ. ಇದು ಎಲ್ರಿಗೂ ನಿಮಗೂ ಗೊತ್ತುಂಟು. ಆದರೆ ಪರಮಾತ್ಮನ ಹೇಗೆ ಸಿಗ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಕಂಡ ದೇವರಿಗೆಲ್ಲ ಕೈ ಮುಗಿತೀವಿ. ಅದು ದೇವರು, ಇದು ದೇವರು, ಇದು ದೇವರು, ಅದು ದೇವರು. ಎಲ್ಲ ದೇವರನ್ನು ಕೂರಿಸೋದಕ್ಕೂ ಪರಮಾತ್ಮನ ಕೂರಿಸೋದಕ್ಕೂ ಬಹಳ ಅಂತರಂಗವಿದೆ. ಪರಮಾತ್ಮನು ಯಾರು, ಅವನು ಎಲ್ಲಿದ್ದ, ಹೇಗೆ ಬಂದ, ಹೇಗೆ ಜನಗಳನ್ನ ಲೋಕನ ಪರಿಪಾಲನೆ ಮಾಡ್ತಾನೆ ಅನ್ನೋ ಒಂದು ಅರ್ಥಜ್ಞಾನವಾದ ಒಂದು ವಿಚಾರ ತಾವಿಗೆ ತಿಳಿಸ್ತಕ್ಕಂಥ ಒಂದು ಮಹಿಮೆ. ಈಗ ಮಾಡಿದ್ವಿ ಯಾವ ಕಥೆ ತಾವು ಭಕ್ತ ಪುರೂರವ ಚಕ್ರವರ್ತಿ ಏನ್ ಕಷ್ಟ ಅನುಭವಿಸ್ತಾ ಅದೇ. ಆಮೇಲೆ ಪುರೂರವ ಚಕ್ರವರ್ತಿ ಗಂಧದ ಕಡ್ಡಿ ಕರ್ಪೂರ ಅಂತಂದಿರಲಿಲ್ಲ. ಆ ಗಂಡನ್ನ ಸಿಕ್ಕಾಪಟ್ಟೆ ಬೈತಾರೆ ಹೆಂಗರು. ಗಂಧದ ಕಡ್ಡಿ ಕರ್ಪೂರ ಅಂತಂದ ಕೈ ಬಿದ್ದವಾಗ ಅಲ್ಲ, ಸುಮ್ಮನೆ ಹೇಳಿದೆ, ನೀವೇನು ಬೇಜಾರು ಮಾಡ್ಕೊಬೇಡಿ ಅಲ್ಲ. ಹೀಗೆ ಆಮೇಲೆ ಹೂವು ತರಲಿಲ್ಲ ಅಂತ. ನಾನು 7 ವರ್ಷ ಕಾಲ ಒಂದು ಗಂಗಟಿನೂ ಹತ್ತಿಲ್ಲ, ಕರ್ಪೂರನೂ ಹತ್ತಿಲ್ಲ. ಅನ್ನಕ್ಕಾಗಿ ಬೇಕಾಟ ಅಂದ್ಬಿಟ್ಟೆ. ಅನ್ನ ತಿರುಪೇವನ್ನು ಮಾಡಲಿಲ್ಲ. ಕೂಲಿ ಮಾಡಿ ಎಲ್ಲ ಬೈತಿದ್ರು. ಹೀಗೆ ಆ ಹುಲ್ಲು ಬಿಡಿಸು ಬಿದ್ದೋಗ ಸನ್ನಿವೇಶ ಬಂದ್ಬಿಡ್ತು. ಆದರೂ ಕೂಡ ಅಚ್ಚುಮೆಚ್ಚಾಗಿ ಬೆಟ್ಟದಲ್ಲಿ ಹೋಗಿ ತುಳಸಿ ಪತ್ರ ಕಿತ್ಕೊಂಡು ಬಂದು ಹಾಕಿ ಪೂಜೆ ಮಾಡ್ತಿದ್ದೆ. ಪೂಜೆ ಅಂದ್ರೆ ಅದು ಆ ನದಿಲಿ ಹೋಗಿ ಸ್ನಾನ ಮಾಡೋದು, ಇಲ್ಲಿ ಪೂಜೆ ಮಾಡೋದು. ಊಟ ಆಯ್ತು. ಯಾರೋ ಸಿನಿಮಾದಲ್ಲಿ ಒಂದು ಶಕ್ತಿ ಕೊಟ್ಟು ಅದು ಗಂಜಿ ಕಾಸು ಕುಡಿಯೋದು. ಈ ರೀತಿ ಪರಮಾತ್ಮನು 7 ವರ್ಷ ಕಾಲ ನನಗೆ ಆತಂಕವಾದ ಕಷ್ಟ ಕೊಟ್ಬಿಡ. ಅಂದ್ರೆ ಕೈಕಾಲು ಕಳೀಲಿಲ್ಲ, ಶಕ್ತಿ ಕಳೀಲಿಲ್ಲ. ಅಂದ್ರೆ ಹೊಟ್ಟೆ ಹಸಿ ತಡ್ಕೊಳಕ್ಕೆ ಸಾಧ್ಯವಾಗಲಿಲ್ಲ. ಆ ರೀತಿ ಸಂಕಟ ಕೊಟ್ಟು ನನಗೆ ಒಂದು ಮಾತು ಕೇಳಿದ್ರು. ಪ್ರಪಂಚದಲ್ಲಿ ದೇವರು ಎಷ್ಟಿದಾವಂತ ಹೇಳಿದ್ರೆ ನಿನಗೆ ಅನ್ನ ವಸ್ತ್ರಗಳು ಕೊಡ್ತೀವಿ ಅಂತ ಹೇಳಿ ನನಗೆ ಕೇಳಿದ್ರು. ಎಷ್ಟು ದಿವಸದ ಮೇಲೆ? 7 ವರ್ಷ ಆದ್ಮೇಲೆ. ಅದು ನನಗೇನು ಗೊತ್ತಿಲ್ಲ, ನನಗೆ ಗುರುಗಳೇ ಇಲ್ಲ. ಈ ಮಂತ್ರಶಕ್ತಿಯೆಲ್ಲ ಅವರೇ ಹೇಳ್ಕೊಟ್ಟಿರೋದು. ಎಲ್ಲ ಮಕ್ಕಳನ್ನು ಹೇಳ್ತೀನಿ ನಾನು. ಆವಾಗ ನಾನೇನು ಮಾಡಿದೆ, ದೇವರು ಎಷ್ಟಿದ್ದಾರೆ ಅಂತ ಹೇಳೋಣಪ್ಪ, ಇದು ಹೆಂಗೆ ಹೇಳೋದು ಅಂತ 3 ದಿವಸ ಆಯ್ತು ಮಾಡಿ. ಈ ಬೇರೆಯವ್ರು ಕೇಳಿದ್ರೆ ಹೇಳೋದು ಅಚಲ ಕಮಾಲ ಜಲಗೀರ ಮಾಲ ಸಿದ್ಧಿಗೇಶ್ವರ ಎಲ್ಲ ಅವ್ರ ಕಡೆ ತಿರುಪತಿ ಅನ್ಕೊಳ್ತಾರೆ, ಧರ್ಮಸ್ಥಳ ಅದೇ ಈಗ ಹೇಳ್ತಿದ್ರು. ಯಾರೊಬ್ರು ಬಂದರು, ನಮ್ಮ ಮಾಸ್ಟರ್ನೊಬ್ರು, ದೇವ್ರು ಎಷ್ಟು ಜನ ಇದ್ದಾರೆ? ಅಯ್ಯೋ 2 ಜನ ಮನೆ ಹಾಳಾಗೋಗ. ಆ ದೇವ್ರು ಏನ್ ಮಾಡ್ತಾವ ಸ್ವಾಮಿ, ನೀವು ಹುಷಾರಾಗಿರಿ ಅದು. ಯಾಕೆ ಅಂತ, ಶನಿ ಬಹಳ ಸಾಮರ್ಥ್ಯನು, ದಿವ್ಯ ಸ್ವರೂಪನು, ಸತ್ಯಾನಂದನು, ಸತ್ಯ ಸ್ವರೂಪನು. ಅವನನ್ನ ಕಾಣಬೇಕಾದ್ರೆ ದೇವತೆಗಳಿಗೂ ಅವರಿಗೆ ದೇವತೆಗಳು ಯಾರು ನೋಡೇ ಇಲ್ಲ. ನೋಡಿ, ದೇವತೆಗಳು ಯಾರು ಈಗಲೂ ನೋಡಿಲ್ಲ. ಅಂಥ ಒಂದು ಶನಿ ಮಹಾತ್ಮನ ಅವನ ಮುಂದೆ ಯಾರು ಇಲ್ಲ ಕಡೆಯ, ನೀನ್ಯಾಕಿಷ್ಟೊಂದು ಕಷ್ಟ ಬೀಳ್ತೀಯ ಅಂದಾಗ ನಾನು ನೀನು ಒಬ್ಬರೇ ಇರೋನು ಒಂದೆ. ಅದಕ್ಕೆ ಇವ್ರನ್ನೆಲ್ಲ ಪುಚ್ಚಿಕೊಂಡಿದ್ದೆ ಅಂತ. ಯಾರು 9 ನವಗ್ರಹಗಳು ಇದ್ದವು. ಅದು ನನಗೆ ಗೊತ್ತಿಲ್ಲ ಸ್ವಾಮಿ ಅಂದೆ. ಅವ್ರು ತೆಗೆದುಬಿಟ್ಟು ನಮ್ಮ ತುಮಕೂರಿನಲ್ಲ ಅಲ್ಲಿ ಹೋದೆ. ಅಲ್ಲಿ ಹೋಗಿ ಅಲ್ಲಿ ಯಾರೊಬ್ರು ಶೆಟ್ರಿದ್ರು, ಅವರು ಫೋಟೋ ಕಿಟಿ ಕಟ್ಟಾಕ್ತಿದ್ರು, ಪರಿಚಯ ಇದ್ರು. ಅವ್ರು ಹೋದೆ ಅವ್ರ ಮನೆಗೆ. ಏನು ಗಂಗಾಧರ್ ಹಿಂಗಾಗ್ರಿ, ಏನ್ರಿ ದೊಡ್ಡ ಕೋಟೆ ಆಗ್ಬಿಟ್ರಿ ನೀವು, ಈ ರೂಪದಲ್ಲಿದ್ದೀರಾ, ಈ ರೀತಿ ಆದಾಯ ಕಂಡ್ರಿ ಅಂತ ಹೇಳಿದೆ. ಅಲ್ಲೇ ಯಾರೊಬ್ರು ಬಂದ್ರು, ಆ ಫೋಟೋ ಬರೆಯೋನು ಯಾವನ ಕಳ್ಳ ಕೂತ್ಕೊಂಡ್ರಿ ಇಲ್ಲಿ ಅಂದ. ಏಕಮ್ಮ ಹಂಗೆ ಹೇಳ್ದ. ನಾನೇ ಬೇಜಾರಿ ಕಳ್ಳ ಸುಮ್ಮನೆ ಚಂದೇವ್ರ ಪೂಜೆ. ಚಂದೇವ್ರ ಪೂಜೆ ಮಾಡಿದ್ರೆ ನನ್ನ ಮಕ್ಕಳ ಹತ್ರ ಸೇರಿಸ್ಬೇಡ ನೋಡಿ. ಈ ಲೆಕ್ಕ ಹಾಕೊಳ್ಳಿ ಏನಂತ. ಈಗ ನಿಮ್ಮನ್ನೇನ ಬೈದ್ರೆ ನಾನು ನನ್ನ ಮಗ ಸರಿ ಇಲ್ಲ, ಗಾಡ ಬಿಟ್ಕೊಂಡ್ ಬೈತಾನೆ ನಡೆಯೋ ಅಂತ ಹೊಟ್ಟಿದ್ದೆ.
ನಾನು ಹಂಗೆ ಅಂತ ಸಂದೇವ್ರು ನನ್ನ ಮಕ್ಕಳನ್ನ ನಂಬಾರ್ದು ಮೊದಲು ಆಚೆ ಕಳಿಸು ಅಂತ ಹೆದರಿಗೆ ಹೇಳೋರು. ಅವ ನಾನೇನ್ ಮಾಡಿದೆ, ಸುಮ್ಮನೆ ಇದ್ದೆ. ಅವನು ಬೈದ, ಅವ್ರು ಕೋಟ್ಯಾಧೀಶರು ಕಾರಣಾಂತರ ದೇವರು ಅವನಿಗೆ ಒಲಿಮೆ ಆಗಿದ್ದಾನೆ, ಸುಮ್ಮನೆ ಇದ್ದಾಗ ಅವನು ಹೊಟ್ಟೋದ್ಮೇಲೆ ಇನ್ನೊಬ್ರು ಬಂದರು. ಅವರು ಯಾರು ಸ್ವಾಮಿಗಳು ಕೂತಿದ್ದಾರೆ ಅಂತ, ಅವ್ರು ಸ್ವಾಮಿಗಳಾಗಿದ್ದಾರೆ ಅಂದ್ರು. ಅದಕ್ಕೆ ಭಗವಂತನಿದ್ದಾನೆ ಅಂತ ನಿರ್ದೇಶನ. ಅವನೇನ್ ಮಾಡ್ದ, ಸ್ವಾಮಿ ನಮ್ಮ ಮಗಳಿಗೆ 8 ವರ್ಷ ಆಯ್ತು ಬಿಟ್ಟು ಕೋಲಾರದಲ್ಲಿ 8 ವರ್ಷದಿಂದ ಕೇಸ್ ಹಾಕಿದ್ದೀನಿ, ಅವನು ಬರಲೇ ಇಲ್ಲ. 8 ವರ್ಷದಿಂದ ಒಂದು 20 ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅವನು ಶನಿಮಾತ್ಮ ದೇವಸ್ಥಾನ ಯಾರು ಏನು ಮಾಡಲಿಲ್ಲ. ನನ್ನ ಮಗಳನ್ನ ಕರ್ಕೊಂಡೋಗಿ ಮಾಡೋಕ್ಕಾಗುತ್ತಾ? ನಾನು ಹೇಳಿದೆ, ನಮ್ಮ ದೇವರಲ್ಲಿ ಭಾರಿ ಸತ್ಯ ಇದೆ, ನಾನು ಒಂದು ನಿಂಬೆಹಣ್ಣು ಮುಟ್ಟಿಸ್ಕೊಡ್ತೀನಿ. ಏನಪ್ಪ ಕೊಡ್ತೀಯ? 500 ರೂಪಾಯಿ ಕೊಡ್ತೀನಿ. ಆದರೆ 30 ವರ್ಷದಲ್ಲಿ 500 ರೂಪಾಯಿ ನನಗೆ 50,000 ಸಿಗ್ತೈತೆ. ಆಮೇಲೆ ಏನು ಮಾಡಿದೆ, ಒಂದು ನಿಂಬೆಹಣ್ಣು ಮುಟ್ಟಿಸ್ಕೊಟ್ಟೆ. ತೊಗೊಂಡೋಗಿ ನಿಮ್ಮ ಮನೇಲಿ ಕಟ್ಟು ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ನಾನು ಕೊಟ್ಬಿಟ್ಟು ಬಂದ್ಬಿಟ್ಟೆ. ಅವನು ಬಂದು 3 ದಿವಸದಲ್ಲಿ ಕರ್ಕೊಂಡೋದ. ತಿರ್ಗಾ ನಾನು ಹೋದೆ. ಅವರು ಎಲೆ ಅಡಿಕೆಯಲ್ಲಿ 500 ರೂಪಾಯಿ ಇಟ್ಟು ಕೊಡೋಕೆ ಬಂದರು. ಇಲ್ಲ ಇರಲಿ ಅಂತೇಳಿ ಅವ್ರ ಅಂಗಡಿಯಲ್ಲಿ ಕೂತಿದ್ದೆ. ಬರೋದು ನೋಡ್ತಾ ಇದ್ದೆ. ಆ ಫೋಟೋದಲ್ಲಿ ಬಂದ, ಕರೆದು ಅವನಿಗೆ ಕೊಟ್ಟೆ. ಫೋಟೋ ಬರುತ್ತೆ, ಆ ಫೋಟೋ ಇದೆ. ಆ ಫೋಟೋ ಬರ್ತಿ. ಇವಾಗ ಮನೇಲಿ ಏನು ಮಾಡ್ತಾರೆ, ಗಂಟೆಡಿ ತರಲಿಲ್ಲ, ಕರ್ಪೂರ ತರಲಿಲ್ಲ, ಚೆನ್ನಾಗಿ ಹೋಟ್ಲಲ್ಲಿ ತಿಂತಾನೆ, ಗಂಡ ಕುಡಿತಾನೆ, ಸಾಯ್ತಾನೆ, ನೆಗದು ಬಿದ್ದು ಹೋಗಾಡ್ತಾನೆ. ನಾನೇನಿಲ್ಲ ತಂದೆ, ದುಡ್ಡಿಲ್ಲ, ಕಾಸಿಲ್ಲ, ಏನಿಲ್ಲ, ಪುಣ್ಯ ಮಾಡ್ಸೋದು ದುಡ್ಡಿಲ್ಲ. ಹೊಸಕೋಟ ಮೇಲೆ ಪುಣ್ಯ ಮಾಡ್ಕೋಬೇಕು. ನಾನು ಹೇಳಿದೆ, ನನ್ನ ಅಂತರಂಗವೇ ಪುಣ್ಯ. ನನಗೆ ಏನು ದಿಕ್ಕೇ ಇಲ್ಲ, ನನಗೆ ಗೋಚರವೇ ಇಲ್ಲ. ನಾನು ಏನು ಮಾಡಬೇಕು ಅಂತ ನಾನು ಭಕ್ತಿ ಮೆಚ್ಚಿದ್ದೀನಿ ಕಣೆ ಅಂತ ಹೇಳಿ 1000 ಜನ ಬಂದು. ಆವಾಗ ನಾನೇನು ಮಾಡಿದೆ, ಹಂಚಿನ ಮನೆ ಕಟ್ಟಿದೆ. ಹಂಚಿನ ಮನೆ ಕಟ್ಟಿ, ಸರಿ ಈ ಕ್ಷೇತ್ರನ ಕಟ್ಟಬೇಕಾದ್ರೆ ಏನು ಮಾಡೋದು, ಸುಮ್ಮನೆ ದುಡ್ಡು ಬಂತು ತಿನ್ಬಿಡೋದು, ಏನೋ ಮಾಡ್ಬಿಡೋದು, ಎಲ್ಲ ಬಾಗಿಲ ಹಾಕೊಂಡು ಹೋಗ್ಯಾವ. ಅವ್ನು ಹೇಳಿದ ಜ್ಞಾಪಕ ಈಗಲೂ ಇದೆ ನನಗೆ. ಶರಮಾತ್ಮನ್ನ ಸ್ವಾಮಿ ಹೇಳುವಂಥ ಸೇರ್ಸ್ಕವಾಡಿ ಮನೆಗೆ ಸುಳ್ಳ ಮಕ್ಕಳು, ಕನ್ನಡ ಮಕ್ಕಳು ಅಂತ ಈಗಲೂ ಇದೆ. ಅದಕ್ಕೆ ಅವತ್ತಿಂದ ಗಂಟೆನೇ ಹಚ್ಚಲಿಲ್ಲ, ನಾನು ಕರ್ಪೂರನೇ ಹಚ್ಚಿಲ್ಲ. ಅವತ್ತಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರು ಲಕ್ಷಾಂತರ ಜನ. ಇಡೀ ಕರ್ನಾಟಕದಲ್ಲಿ ಪೂರಾ ಕರ್ನಾಟಕ ಪರಿಚಯ ಆಯ್ತು. ನಾನು ಎಲ್ಲಿ ಮನೆ ಕಾಲಿಡ್ತೀನಿ ಅವನ ಅಕ್ಷಯ ಆಯ್ತು. ಸ್ವಾಮಿಯವರು ಒಪ್ಪಿಕೊಂಡ್ರು. ಆದ್ರೆ ಅದೇ ರೀತಿ ಭಕ್ತಿಯಿಂದ ನೀವು ಜನಗಳು ಇವತ್ತಿದ್ರೆ ನಿಮಗೂ ವೈರಾಗ್ಯ, ಹಣ, ಪಾಪು, ಮಕ್ಕಳು, ಮರಿ ಎಲ್ಲ ವಿದ್ಯಾವಂತ ಆಗ್ತಾರೆ, ಬುದ್ಧಿವಂತ ಆಗ್ತಾರೆ, ಸಂತೋಷವಾಗಿರ್ಬೋದು, ಮೋಕ್ಷಕ್ಕೆ ದಾರಿ ಕೊಡ್ತಾರೆ. ಇವ್ರ ಅಣ್ಣ ಅವ್ರು ಯಾರು? ಎಂ ಧರ್ಮರಾಯ. ಈ ನಮ್ಮ ಅವ್ರಿಗೂ ನನ್ನ ಆಶೀರ್ವಾದ ಆಗಲಿ, ತಮ್ಮೆಲ್ಲರಿಗೂ ನಮ್ಮ ಆಶೀರ್ವಾದವನ್ನು ಮಾಡಿ ಈ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಮತ್ತು ನೀವೆಲ್ಲರೂ ಸ್ವಾಮಿಗೆ ಹರ್ಷರಾಗಿರ್ಬೇಕು ಅಂತ ನನ್ನ ಕೋರಿಕೆ. ನೀವು ವರ್ಷ ಇನ್ನೂ ಅಪಾರ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ತಾವೆಲ್ಲರೂ ಭಕ್ತಿಯಿಂದ ಇದ್ದು ಬಂದು ಹೋಗಿ. ಹಾಗೆ ಮತ್ತವರು ಕಲಾವಿದರಾಗಿರ್ತಕ್ಕಂಥ ಹಾರ್ಮೋನಿ ವಾದಕರಾಗಿರ್ತಕ್ಕಂಥ ನಾಗರಾಜ್ ಮಾಸ್ಟರ್ ಕೂಡ ಅವರು ಕೂಡ ಬಂದಿದ್ದಾರೆ. ಒಳಗೆ ಬಂದ ಕಿಟ್ಟವರು ದೈವಪುತ್ರ ಅವರು ಕೂಡ, ಅವ್ರಿಗೆ ಕೂಡ ಪರಮಾತ್ಮಜಿಗೆ ವೆಂಕಟೇಶ್ವರ ಸ್ವಾಮಿಯವರ ಆಶೀರ್ವಾದ ಮಾಡುವ. ಇದಾದ ನಂತರ ಇದೇ ನಮ್ಮ ತಾಲೂಕಿನ ಕ್ಯಾಶು. ಹಾಗೆ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ, ಪೂಜ್ಯ ಗುರುಗಳ ಆಶೀರ್ವಾದ ಮೇಲಿರಲಿ ಅಂತ ಹೇಳಿ, ಇಂಥ ಪುಣ್ಯ ಪುರುಷನ ಸದಾ ಪೂಜೆ ಮಾಡಬೇಕು. ದೈವ ಪುರುಷರು, ಇಂಥ ಪುರುಷನ ನಾವೆಲ್ಲ ಕಾಣಕ್ಕಾಗಿರ್ಲಿ ಅಂತ ಹೇಳಿ ಪರಮಾತ್ಮನ ಪ್ರಾರ್ಥನೆ ಇರ್ತಾ, ಹಾಗೆ ಸದ್ಭಕ್ತರಿಂದ ಸ್ವಾಮೀಜಿಯವರಿಗೆ ಮಾಲಾರ್ಪಣೆ. ರವಿಪುತ್ರೋ ಯಮಾಜೋ ಚಾಯ ಮಾತಾಂಡ ನಮಸ್ತೆ ನಮಸ್ತೆ ಎಲ್ಲೂ ಹೋಗ್ಬಾರ್ದು. ನೀವು ಅಮಾವಾಸ್ಯೆಯಲ್ಲಿ ನೀವು ಬಂದು ಬರಬೇಕು. ನಿಮ್ಮ ವಾದ್ಯ ಸಂಗೀತ ಚೆನ್ನಾಗಿದೆ. ನೀವು ಬಹಳ ವರ್ಷದಿಂದ ಬರ್ತಾ ಇದ್ದೀರಾ. ಅಂದ್ರೆ ನೀವು ಅಮಾವಾಸ್ಯೆಯಲ್ಲಿ ವಾದ್ಯ ಸಂಗೀತ, ನಮ್ಮ ಕ್ಷೇತ್ರದಲ್ಲಿ ಯಾವ ಕಾರ್ಯಕ್ರಮ ಆಗ್ತದೆ ಬಹಳ ಮರ್ಯಾದೆಯಿಂದ ಭಕ್ತಿಯಿಂದಲೂ ಇವರು ಸಾಕಾರವಾಗಿ ಈ ಕ್ಷೇತ್ರದಲ್ಲಿ ಬಹಳ ಭಕ್ತಿಯಿಂದ ನಡ್ಕೊತಾ ಇದ್ದಾರೆ. ಇಡೀ ಕುಟುಂಬ, ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಿ ಅವರ ಇಡೀ
ಅವರ ಮಕ್ಕಳಿಗೆ ಅವರ ಸರ್ವಸ್ವಕ್ಕೂ ಶುಭವಾಗಲಿ ಅಂತ ನಾನು ಆ ಪರಮಾತ್ಮದಿಂದ ಆಶೀರ್ವಾದ ಮಾಡಿ ಈ ಮಾಲಿಕೆಯನ್ನು ಹಾಕ್ತೇನೆ. ಮುಗುಗೇಳಲಿ ಹರಿಗುವಳ ವರ್ಗ ಗೆಳೆಯರಾಯ ವಿಕ್ರಮಾದಿತ್ಯನಿಗೆ ಶನಿರಾಜನ ಮಹಿಮೆ ಹೇಳಲು ಸಾಧ್ಯವಿಲ್ಲ ಕಣಯ್ಯ. ನೀನು ಆ ತ್ರಿಮೂರ್ತಿಗಳನ್ನು ನಂಬಿದ್ದೀನಿ, ವೆಂಕಟಸ್ವಾಮಿ ನಂಬಿದ್ದೀನಿ, ಆದಿಶಕ್ತಿಯನ್ನು ನಂಬಿದ್ದೀನಿ, ಬೇತಾಳ್ ನಂಬಿದ್ದೀನಿ ಅಂತ ನನ್ನ ಜರಿಬೇಡ ಕಣಯ್ಯ. ಇಡೀ ಪ್ರಪಂಚದಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಪೂಜೆ ಮಾಡ್ತಾರೆ. ನೀನು ಎಚ್ಚರಿಕೆಯಿಂದ ಮಾತಾಡುವಂದ್ರು ಆ ವಿಕ್ರಮಾದಿತ್ಯ ದುರಹಂಕಾರದಿಂದ ತಂದೆಗೆ ಕಷ್ಟಪಟ್ಟಂತ ಆ ಮೂರ್ಖ ನೀಚ ಅಂತ ಅವನಿಂದ ಅವನು ಅಂದಾಗ ಅವಾಗಲೇ ಸ್ವಾಮಿ ಪ್ರತ್ಯಕ್ಷ ಆಗ್ತೀನಿ. ಈಗಲೂ ಇದ್ದಾನೆ. ಅವ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ನಾನು ರೂಪೇ ಕಾಣ್ತಾನೆ. ಯಾಕೆ ಅವರೇ ಕಾರಣ ಅಂದ್ರೆ ಅವ್ರನ್ನ ಯಾರು ನೋಡೋಂಗಿಲ್ಲ, ಅವ್ರ ಯಾರು ದೇವರುಗಳು ನೋಡೋಂಗಿಲ್ಲ, ದೇವಾನ್ ದೇವರುಗಳೆಲ್ಲ ಪೂಜೆ ಮಾಡ್ತಾರೆ ಅವರು. ಅದರಿಂದ ಶನಿರಾಜನ ಮಹಿಮೆಯನ್ನು ಯಾರಿಂದಲೂ ಸಾಧ್ಯವಿಲ್ಲ ಹೇಳಕ್ಕೆ. ಯಾರು ಪೂಜೆ ಮಾಡೋಕ್ಕೆ ಸಾಧ್ಯವಿಲ್ಲ, ಮಾಡಬಹುದು. ಕೈ ಬಾಯಿ ಅಲ್ಪೆ ಪ್ರಕಾರದಲ್ಲಿ ಸುಳ್ಳು ಮೋಸಗಳು ಎಲ್ಲ ಪ್ರತಿಯೊಂದನ್ನು ಕಟ್ಟು ನಿಟ್ಟಾಗಿ ಇಟ್ಟು ಭೂಲೋಕದಲ್ಲಿ ಪರಮಾತ್ಮನ ಸೇವೆ ಅಚ್ಚಳಿದಂಗೆ ಭಕ್ತ ಕುಲಕೋಟಿಗಳು ಭಕ್ತರಿಗೂ ಒಳ್ಳೇದು ಮಾಡಬಹುದು. ನಮ್ಮಲ್ಲಿ ಭಕ್ತಿ ಇಲ್ಲದಕ್ಕೆ ಅವರು ಏನು ಮಾಡೋರು, ಭಕ್ತಿ ಇದ್ದರೆ ಅವ್ರು ಮಾಡೋರು. ಆ ರೀತಿ ತಾವೆಲ್ಲರೂ ನಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ತಾವೆಲ್ಲರಿಗೂ ಒಳ್ಳೇದಾಗುತ್ತೆ.